ಹಾಯ್! ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗುರು ಪೂರ್ಣಿಮಾ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಬೇಗ ಎಲ್ಲ ತಾರಸಿ ಗುಡಿಸಿ ರಂಗೋಲಿ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆನೇ ರಾಯರಿಗೆ ಅಲಂಕಾರ ಮಾಡಿ ದೀಪನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ. ಯಾಕಂದರೆ ಗುರು ಪೂರ್ಣಿಮಾ ಅಂದರೆ ಗುರುಗಳನ್ನ ಆರಾಧನೆ ಮಾಡುವಂಥ ದಿನ. ನನ್ನ ಗುರುಗಳಾದ ರಾಯರಿಗೆ ನಾನೇ ನನ್ನ ಕೈಯಾರೆ ದೀಪ ಹಚ್ಚಿ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ನೈವೇದ್ಯಕ್ಕೆ ಅಂತೇಳಿ ನಾನೇನು ಸಡನ್ನಾಗಿ ರೆಡಿ ಮಾಡ್ಕೊಂಡು ಇರಲಿಲ್ಲ. ಟೆಂಪಲ್ಗೆ ಹೋಗ್ಬೇಕಿತ್ತು ಅಂತೇಳಿ ಮಾಮೂಲಿ ವೈಟ್ ರೈಸು, ಹಾಲು, ಬೆಲ್ಲ ಎಲ್ಲ ಇಟ್ಟಿದ್ದೆ. ಮತ್ತು ರವೆ ಉಂಡೆ ಮಾಡಿದರು ಅಮ್ಮ. ಹಾಗಾಗಿ ರವೆ ಉಂಡೆ ನೈವೇದ್ಯ ರೂಪದಲ್ಲಿ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಬೇಗ ಬೇಗ ಎಲ್ಲ ಪೂಜೆನ ಮುಗಿಸ್ಕೊಬಿಡೋಣ ಅಂಥೇಳಿ ರಾಯರಿಗೆ ಪ್ರಾರ್ಥನೆ ಮಾಡಿ, ನಾನು ಸದಾ ಕೇಳೋದೇನು ಅಂದರೆ ರಾಯರು ಯಾವಾಗಲೂ ನಮ್ಮ ಜೊತೆ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಒಂದು ಹಣ ಕೊಡಲಿ, ಐಶ್ವರ್ಯ ಕೊಡಲಿ ಅಂತ ಕೇಳಲ್ಲ. ನಾನು ಕೇಳೋದೊಂದೇ ಆರೋಗ್ಯ. ನಂತರ ಟೆಂಪಲ್ ಕಡೆ ಬಂದೆ. ನಾನು ಅಯ್ಯೋ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಂದ್ಕೊಂಡೆ. ನಾನು ಟೆಂಪಲ್ಗೆ ಬಂದಾಗ 8 ಆಗಿತ್ತು. 7 ಗಂಟೆಗೇ ಅಭಿಷೇಕ ಸ್ಟಾರ್ಟು ಅಂತ ಹೇಳಿದರು. ಬಟ್ 8 ಗಂಟೆ ಆದರೂ ಸ್ಟಾರ್ಟ್ ಮಾಡಲಿಲ್ಲ. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ. ಎಷ್ಟು ಬೇಗ ಬರೋಣ ಅಂದರೂ ಆಗ್ತಾನೇ ಇರಲಿಲ್ಲ. ಹಂಗೂ ಬಂದೆ. ಸತ್ಯನಾರಾಯಣ ಫಸ್ಟು ಏನಿದೆ ಗಣೇಶನ ಆರಾಧನೆ ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಗಣೇಶನ ಆರಾಧನೆ ಮಾಡ್ತಾಯಿದ್ರು. ನಂತರ ಅಭಿಷೇಕವನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ನಾನಾ ರೀತಿಯ ಅಭಿಷೇಕವನ್ನು ನೀರಿಂದಾಗಲಿ, ಎಳನೀರಿಂದು, ಮೊಸರುದು, ಜೇನುತುಪ್ಪ ಮತ್ತು ಹಣ್ಣುಗಳು, ಬಾಳೆಹಣ್ಣು ಮತ್ತು ಪಂಚಾಮೃತ, ಹಾಲು, ನೀರು, ಗಂಧ, ಕುಂಕುಮದ ನೀರು, ಅರಿಶಿಣದ ನೀರು, ಪ್ರತಿಯೊಂದು ಈ ರೀತಿ ರೀತಿಯ ಒಂದು ಅಭಿಷೇಕವನ್ನು ನನ್ನ ಆರಾಧ್ಯ ದೈವ ಶನೇಶ್ವರ ಸ್ವಾಮಿಗೆ ಒಂದು ಅಭಿಷೇಕವನ್ನು ಏರ್ಪಡಿಸಿದ್ರು. ನಾನು ಪ್ರತಿ ವರ್ಷ ಗುರು ಪೂರ್ಣಿಮೆಗೆ ತಪ್ಪದೇ ಈ ಟೆಂಪಲ್ಗೆ ಬಂದೇ ಬರ್ತೀನಿ. ನಾನು ಎಲ್ಲೂ ಯಾವುದೇ ಮಠಗಳಿಗಾಗಲಿ ಇದಕ್ಕಾಗಿ ಹೋಗಲ್ಲ. ಮನೆಯಲ್ಲೇ ರಾಯರ ಆರಾಧನೆಯನ್ನು ಮುಗಿಸಿ ಗುರು ಪೂರ್ಣಿಮಾ ದಿನ ಟೆಂಪಲ್ಗೆ ಬರೋದನ್ನು ತಪ್ಪಿಸಲ್ಲ. ಯಾಕಂದರೆ ಪ್ರತಿ ವರ್ಷ ಶನೇಶ್ವರ ಸ್ವಾಮಿ ಆರಾಧನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ಹೀಗೆ ನಾನಾ ರೀತಿಯ ಪೂಜೆಗಳನ್ನು ಗುರು ಪೂರ್ಣಿಮೆ ದಿನ ಈ ಒಂದು ಟೆಂಪಲಲ್ಲಿ ಏರ್ಪಾಡು ಮಾಡಿರ್ತಾರೆ. ಅನ್ನದಾಸೋಹ ಕೂಡ ಅರೇಂಜ್ ಮಾಡಿರ್ತಾರೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ. ನಂತರ ಪುರೋಹಿತರುಗಳೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅರೇಂಜ್ ಮಾಡ್ಕೋತಾ ಇದ್ರು. ನಾನು ಇನ್ನೂ ಅಲಂಕಾರ ಏನು ಎಷ್ಟೊತ್ತು ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಇನ್ನೂ ಅಭಿಷೇಕನೇ ಕೂಡ ಮುಗ್ದಿರಲಿಲ್ಲ. ಅಭಿಷೇಕನೇ ಮ್ಯಾಕ್ಸಿಮಮ್ 1.5 hour ನಡೀತು. ಹಾಫ್ ಆನ್ ಅವರ್ ನಡೀತು ಅನ್ಕೋತೀನಿ. 1.5 hour ಅಂದರೆ ಕಷ್ಟ ಆಗುತ್ತೆ. ಹಾಫ್ ಆನ್ ಅವರ್ ಅದು 3/4 hour ಆಯಿತು ಅನ್ಕೋತೀನಿ. ಈ ಕಡೆ ನಾನು ನೈವೇದ್ಯಕ್ಕೆಲ್ಲ ನಾನು ಸ್ವಲ್ಪ ರೆಡಿ ಮಾಡ್ಕೊಡ್ತಾ ಇದ್ದರೆ ಇನ್ನೂ ದೇವಸ್ಥಾನಕ್ಕೆ ಯಾರೂ ಸಹ ಬಂದಿರಲಿಲ್ಲ. ನಾವೇ ಅರೇಂಜ್ ಮಾಡ್ಕೋಬೇಕು ಅಂತೇಳಿ ಸ್ವಾಮಿ ಪಂಚಾಮೃತ ಅಭಿಷೇಕಕ್ಕೆ ನಾನೇ ಸಹ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದು ನನ್ನ ಕೈಯಾರೆ. ನನಗಂತೂ ತುಂಬಾ ಖುಷಿಯಾಯಿತು. ಈ ವರ್ಷ ಸ್ಪೆಷಲ್ ಅನಿಸ್ತು. ನಾನು ಏನೇನು ಅಂದ್ಕೊಂಡಿದ್ನೋ ಅದೆಲ್ಲ ಕಣ್ಣಾರೆ ನೋಡೋಂಗಾಯಿತು. ಹೋದ ವರ್ಷ ಅಲಂಕಾರ ಆಗಲಿ, ಒಂದು ಅಭಿಷೇಕ ಆಗಲಿ ಏನೂ ನೋಡೋಕ್ಕಾಗಲಿಲ್ಲ. ಡೈರೆಕ್ಟು ಹೋಮಕ್ಕೆ ಬಂದಿದ್ದು. ಈ ಸಾರಿ ಬೇಗನೆ ಬಂದಿದ್ದೆ ನಾನು. ನಮ್ಮ ಮನೆಯವರೆಲ್ಲ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನೇ ಸ್ವಲ್ಪ ಬೇಗ ರೆಡಿಯಾಗಿ ಬಂದೆ. ಸರಿ ಅಂತೇಳಿ ಆಚೆಗಡೆ ಎಲ್ಲ ಆಂಟಿ ಎಲ್ಲ ಅಲಂಕಾರ ಮಾಡಿದೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಸ್ವಾಮಿಗೆ ನನ್ನ ಕೈಯಾರೆ ಪಂಚೆ ಓಡ್ಸೋಕ್ಕೆ ಹೆಲ್ಪ್ ಮಾಡಿದೆ. ನಾನೇ ಎಲ್ಲ ಮುಚ್ಚಿಕೊಟ್ಟಿದ್ದು ಹೆಲ್ಪ್ ಮಾಡಿದೆ ನಾನು ಸ್ವಲ್ಪ. ನಂತರ ಸುದರ್ಶನ ಹೋಮ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿ ಸುದರ್ಶನ ಹೋಮ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸಹ ಪೂಜೆಗೆ ಕೂತ್ಕೊಂಡೆ. ಫಸ್ಟು ಪುರೋಹಿತರು ಏನೇನು ಯಾವ ರೀತಿ ಪೂಜೆ ಮುಗಿಸ್ಬೇಕು ಅಂತೇಳಿ ಫಸ್ಟು ವಿಧಿ ನಿಯಮ ಏನೇನಿದೆ ಅದನ್ನೆಲ್ಲ ಹೇಳ್ತಾರೆ. ನಂತರ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮಹಾಮಂಗಳಾರತಿ ಇತ್ತು. ಸುದರ್ಶನ ಸ್ವಾಮಿ ಚಕ್ರಕ್ಕೆ ವಿಷ್ಣು ನಮ್ಮ ಜೊತೆ ಇರಿ ಅಂತ ಕೇಳಿಕೊಂಡು ಆ ಒಂದು ಹೋಮನ ಪೂರ್ಣ ಮಾಡಿದ್ರು. ಅಲ್ಲಿ 3 ದಂಪತಿಗಳು ಪೂಜೆಯನ್ನು ಮಾಡಿತ್ತು. ಈ ಪೂಜಾರಿಗಳು ಮತ್ತು ಅವರ ಏನು ಪೂಜೆಯನ್ನು ಏರ್ಪಡಣೆ ಮಾಡಿದ್ರು ಆ 2 ದಂಪತಿಗಳು ಈ ಒಂದು ಪೂಜೆನ ಸಾಂಗವಾಗಿ ನೆರವೇರಿಸಿಕೊಟ್ರು. ಸುದರ್ಶನ ಹೋಮದ ಕತೆ ಏನೇನು ಇದನ್ನು ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಅಲ್ಲಿ ಬಂದಿರತಕ್ಕಂಥ ಪುರೋಹಿತರು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಜಮೀನು ಖರೀದಿ ಆಗಿರ್ಬೋದು, ಇದು ಖರೀದಿ ಆಗಿ ಏನೇ ಇರಲಿ ಸುದರ್ಶನ ಹೋಮ ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತ ಲಾಸ್ಟಲ್ಲಿ ಒಂದು ವಿಷಯ ಕೇಳ್ಪಟ್ಟೆ. ನಾನು ಒಂದು ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆನ ಇನ್ನು ಟೆಂಪಲ್ ಒಳಗಡೆ ಎಲ್ಲ ಅಲಂಕಾರ ಸ್ವಾಮಿಗೆ ನಡೀತಾ ಇತ್ತು. ಫುಲ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದು ನೋಡೋಕ್ಕೆ ಆಗಲಿಲ್ಲ. ಎಲ್ಲ ಹೋಮಕ್ಕೆ ಆಚೆಗಡೆ ಅರೇಂಜ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಹೋಮಕ್ಕೆ ಕೂತ್ಕೊಳ್ಳೋಣ ಅಂತೇಳಿ ಹೋಮಕ್ಕೆ ಕೂತ್ಕೊಂಡೆ.
ಇವರೆಲ್ಲ ಫಸ್ಟ್ ಕೂತ್ಕೊಳ್ಳಿ ಅಂತೇಳಿ ಇವರೆಲ್ಲ ಕೂತ್ಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರು ಹೋಮ ಏನೇನು ಫಸ್ಟ್ ಏನೇನು ವಿಧಿ ನಿಯಮವನ್ನು ಪಾಲನೆ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಅಷ್ಟೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಪುರೋಹಿತರು ಹೇಳಾದ್ಮೇಲೆ ಇವರು ಸ್ಟಾರ್ಟ್ ಮಾಡಿಕೊಂಡು, ಇನ್ನು ನಮ್ಮ ಮನೆಯವ್ರು ಯಾರು ಬಂದೇ ಇರಲಿಲ್ಲ, ಆಗಲಿ ಇವರಾಗಲಿ ಯಾರೂ ಬಂದಿರಲಿಲ್ಲ. ಅಷ್ಟರಲ್ಲಿ ಹೋಮ ಸ್ಟಾರ್ಟ್ ಆಗಿತ್ತು. ನಾನು ಸರಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ನಾನು ಶನೇಶ್ವರ ಸ್ವಾಮಿ ಜಪ ಹಾಗೂ ರಾಯರ ಜಪವನ್ನು ಮಾಡ್ತಾ ಇದ್ದೆ. ಇದೊಂದು ಪುಣ್ಯ ದಿನ, ಯಾಕಂದರೆ ಗುರುಗಳ ಆರಾಧನೆ ಮಾಡಿ ಶನೇಶ್ವರ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ರಾಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ನಿಮ್ಮ ಸ್ಫೂರ್ತಿಗೆ ಯಾವ ದೇವರಿರುತ್ತೆ ಆ ಒಂದು ದೇವರನ್ನು ಆರಾಧನೆ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದಾದಂಥ ದಿನ. ಇದು ವರ್ಷಕ್ಕೊಂದ್ಸರಿ ಬರುತ್ತೆ ಗುರು ಪೂರ್ಣಿಮಾ. ಹಾಗಾಗಿ ಈ ದಿನ ಯಾರೂ ಮಿಸ್ ಮಾಡಿಕೊಳ್ಳೇಬೇಡಿ. ನಿಮ್ಮ ಇಷ್ಟಾರ್ಥ ದೈವವನ್ನು ಆರಾಧನೆಯನ್ನು ಮಾಡಿ ಪುಣ್ಯ ಫಲ ನಿಮಗೆ ದೊರಕುತ್ತೆ. ಸರಿ ಅಂತೇಳಿ ಎಲ್ಲ ಏನು ಹೋಮಕ್ಕೆಲ್ಲ ಕೂತ್ಕೊಂಡ್ವಿ. ಅಲ್ಲಿ ಸ್ವಲ್ಪ ನಿಯಮ ನಿಷ್ಠೆಯಿಂದ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ. ಅದು ಹೋಮಕ್ಕೆ ಫಸ್ಟು ನವಗ್ರಹ ಶಾಂತಿ ಹೋಮ, ಆದಮೇಲೆ ಇನ್ನು ಮೃತ್ಯುಂಜಯ ಹೋಮ ಎಲ್ಲ ಏನು ಏರ್ಪಾಡು ಮಾಡಿದ್ರಲ್ಲ ಅದನ್ನೆಲ್ಲ ಸಾಂಗವಾಗಿ ನೆರವೇರಾದ್ಮೇಲೆ ನಾನು ಮನೆಯವರು ಅಷ್ಟರಲ್ಲಿ ಬಂದಿದ್ದರು. ಇಬ್ಬರು ಕೂತ್ಕೊಂಡು ಹೋಮನ ಕಂಪ್ಲೀಟ್ ಮಾಡಿದ್ವಿ. ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ವಲ್ಪ ಆರಾಧನೆ ಮಾಡೋಣ ಅಂತೇಳಿ ನಾನು 21 ಬಾರಿ ಹೂವಿನ ಒಂದು ಏನು ಪ್ರೋಕ್ಷಣೆ ಅಂತಾರೆ ಅದನ್ನು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹಾಕಿದೆ. ನಂತರ ಟೆಂಪಲ್ ಎಲ್ಲ ಒಂದು ರೌಂಡ್ ಬಂದು ಆ ಒಂದು ಏನಿನ್ನೂ ಅಲಂಕಾರ ಎಲ್ಲ ಮುಗ್ದಿರಲಿಲ್ಲ, ಇನ್ನೂ ನಡೀತಾನೆ ಇತ್ತು ಒಳಗಡೆ. ನಾನು ಒಂದು ರೌಂಡ್ ಬಂದೆ, ಅಲಂಕಾರ ಹೇಗೆ ನಡೀತಾ ಇದೆ ಅಂತೆಲ್ಲ ನೋಡಿಕೊಂಡು. ನಂತರ ಆಚೆ ಅಷ್ಟರಲ್ಲಿ ಪೂಜೆ ಎಲ್ಲ ಪೂರ್ಣಗೊಳ್ತಾ ಇತ್ತು. ಪೂಜೆ ಪೂರ್ಣಗೊಳ್ಳುವಂಥ ಟೈಮಲ್ಲಿ ಪೂರ್ಣಾಹುತಿ ಅಂತ ಮಾಡ್ತಾರೆ. ಆ ಒಂದು ಪೂರ್ಣಾಹುತಿಯನ್ನು ಸ್ವಾಮೀಜಿಗಳು ನೆರವೇರಿಸಿಕೊಟ್ರು. ನಂತರ ನಮಗೆ ಕೈಗೆ ಅವಲಕ್ಕಿಯನ್ನು ಕೊಡ್ತಾರೆ. ಅದನ್ನು ಒಂದೊಂದಷ್ಟು ಶ್ಲೋಕ ಹೇಳ್ತಾರೆ. ಮತ್ತು ಇಂಥದ್ದು ಲೋಕದಲ್ಲಿ ಮಳೆ ಬೆಳೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಮತ್ತು ಏನೇನು ಇದಾಗಲಿ ಅಂತೆಲ್ಲ ಹೇಳ್ಕೊಡ್ತಾರೆ. ಎಲ್ಲರೂ ಮನಸ್ಸಿನಲ್ಲೇ ಇಲ್ಲ ಜೋರಾಗಾರು ಹೇಳ್ಬೋದು. ಅದನ್ನೆಲ್ಲ ಹೇಳ್ಕೊಂಡು ಆ ಒಂದು ಅವಲಕ್ಕಿ ಏನಿದೆ ಅದನ್ನು ಒಂದು ಹೋಮಕ್ಕೆ ಅರ್ಪಣೆಯನ್ನು ಮಾಡಬೇಕು. ಏನು ಅವಲಕ್ಕಿ ಆದಷ್ಟು ಹೋಮದೊಳಗಡೆ ಬೀಳೋವಷ್ಟು ಹಾಕಬೇಕು. ಆಚೆ ಹಾಕಿದ್ರೆ ಅದು ರಾಕ್ಷಸರಿಗೆ ಸಮರ್ಪಣೆಯಾಗುತ್ತಂತೆ. ಹಾಗಾಗಿ ಆದಷ್ಟು ಹೋಮದೊಳಗಡೆ ಹಾಕಬೇಕು. ನಂತರ ಎಲ್ಲರೂ ಒಳಗಡೆ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಕಥೆಯನ್ನು ಆರಂಭ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕತೆ ಸ್ಟಾರ್ಟ್ ಮಾಡಿದ್ರು. ನಂತರ ಕಥೆಯೆಲ್ಲ ಮುಗಿದ ಮೇಲೆ ಮಹಾಮಂಗಳಾರತಿಗೆ ಶನೇಶ್ವರ ಸ್ವಾಮಿ ದರ್ಶನ ಸಿಕ್ತು. ಓಪನ್ ಮಾಡಿದ ತಕ್ಷಣ ಮೈ ಜುಮ್ ಅನಿಸ್ಬಿಟ್ಟು ಅವಾಗ ನಂಗೆ ನೆನಪಾಗಿದ್ದು ಕಾಂತಾರದ ಮ್ಯೂಸಿಕ್ಕು. ಅಷ್ಟು ಒಂಥರ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಒಂದು ಎದ್ದು ಕಾಣಿಸ್ತಾ ಇತ್ತು. ಅಷ್ಟು ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದರು. ನಂತರ ಮಹಾಮಂಗಳಾರತಿಯನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಮಹಾಮಂಗಳಾರತಿ ಆಗೋ ಟೈಮ್ ಆಲ್ರೆಡಿ 12 o'clock ಆಗಿತ್ತು. ನಾನಂತೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ನಾನು ಅವತ್ತು ಪ್ರಸಾದ ಬಿಟ್ಟು ಏನೂ ತಿನ್ನೋದೇ ಇಲ್ಲ ಗುರುಪೂರ್ಣಿಮಾ ದಿನ. ಮಹಾಮಂಗಳಾರತಿಯನ್ನು ಆದಮೇಲೆ ಶನೇಶ್ವರ ಸ್ವಾಮಿನ ಬೇಡಿಕೊಂಡು ನಂತರ ಸ್ವಲ್ಪ ಹೊತ್ತು ನನ್ನ ಶನೇಶ್ವರ ಸ್ವಾಮಿನ ನೋಡ್ಕೊಂಡು ನಿಂತಿದ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನೋಡ್ತಾನೆ ಇದೆ. ನನಗೆ ಎಷ್ಟು ನೋಡಿದ್ರೂ ಸಾಕಾಗಲೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಅಲಂಕಾರ. ನಂತರ ಫೋಟೋಸ್ನೆಲ್ಲ ತಗೊಂಡು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತಲ್ವ, ಅದೇ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೊಡ್ತಾಯಿದ್ರು, ತಗೊಂಡು ತಿಂದ್ಬಿಟ್ಟು ರಾಜವಿಕ್ರಮ ಕಥೆಯನ್ನು ಕೂಡ ಏರ್ಪಣೆ ಮಾಡಿದರು. ನಂತರ ಪ್ರಸಾದ ಆಗಿ ಪಲಾವು ಮತ್ತು ಕೇಸರಿ ಬಾತು, ಅನ್ನ ಸಾಂಬಾರು, ರೈಸ್ ಎಲ್ಲ ಮಾಡಿಸಿದ್ರು. ಈ ಸರಿ ಸ್ವಲ್ಪ ಸಿಂಪಲಾಗೆ ಮಾಡಿಸಿದ್ರು. ನಂತರ ಪ್ರಸಾದ ಎಲ್ಲ ತಿಂದ್ಕೊಂಡು ಒಳ್ಳೆಯದಾಗಲಿ ಅಂತೆಲ್ಲ ಕೇಳಿಕೊಂಡು ನನಗಂತೂ ತುಂಬಾ ಇಷ್ಟವಾಗ್ಬಿಟ್ಟಿತ್ತು. ಅಂದ್ಬಿಟ್ಟು ತಿನ್ಕೊಂಡತ್ತಾಗ ಮನೆ ಕಡೆ ಹೊರಟ್ವಿ. ಸತ್ಯನಾರಾಯಣ ಸ್ವಾಮಿ ಅಂತೂ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ರಿಗೂ ಒಳ್ಳೆಯದನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ನಂತರ ಲಾಸ್ಟಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡು ಮನೆ ಕಡೆ ಹೊಂಟ್ವಿ. ನಮಸ್ಕಾರ.